ಮದುವೆ ಉಡುಗೆ ಮನೆಗೆ ಬಂತು. ಜೊತೆಗೆ ತಂದಿದ್ದು ಕೆಟ್ಟ ರಾತ್ರಿ. ಭೂಮಿ ಮೇಲೆ ಬಂದ ನೆರಳು ಎಲ್ಲರನ್ನ ನಡಗಿಸ್ಬಿಟ್ಟಿತ್ತು. ಕನ್ನಡಿಯಲ್ಲಿ ನಕ್ಕ ಪ್ರತಿಬಿಂಬ, ಕಣ್ಣಲ್ಲಿತ್ತು ಭಯಾನಕತೆ. ಇದ್ದವರೆಲ್ಲ ಕಿರ್ಚಾಡಿದ್ರು. ಭಯದ ಪರಿಸರ ಹರಡಿತ್ತು. ಅಮ್ಮ ಕಟ್ಟಿದ ಕಪ್ಪು ದಾರದ ನಂಬಿಕೆಯಿಂದ ಕಪ್ಪು ಹೊಗೆಯಾಗಿ ಭೂತ ಓಡಿತ್ತು. ಅಲ್ಲಿ ಗೆದ್ದಿದ್ದು ನಂಬಿಕೆ. ಪಿಂಟು ಹಳ್ಳಿಯಲ್ಲಿ ಮದುವೆ ಹುಡುಗಿ ಬಟ್ಟೆ ಹೊಲಿಯೋ ಫೇಮಸ್ ಟೈಲರ್. ಅವನು ತನ್ನ ಅಂಗಡಿಯಲ್ಲಿ ಕೂತಿದ್ದಾನೆ. ಅಂಗಡಿಯ ಕೌಂಟರಲ್ಲಿ ಆರಾಮಾಗಿ ಕೂತಿರ್ತಾನೆ. ಆಗ ಒಬ್ಬ ವ್ಯಕ್ತಿ ಅವನ ಸ್ಕೂಟರಲ್ಲಿ ಅಲ್ಲಿಗೆ ಬರ್ತಾನೆ. ಅವನ ಸ್ಕೂಟಿಯ ಹಿಂದೆ ಒಂದು ದೊಡ್ಡ ಮೂಟೆ ಇರುತ್ತೆ. ಆ ವ್ಯಕ್ತಿ ಇಳಿದು ಆ ಮೂಟೆಯನ್ನ ಪಿಂಟು ಹತ್ರ ತಗೊಂಡ್ಬರ್ತಾನೆ. ಪಿಂಟು ಸೈಟ್, ಸಾಮಾನು ತಂದಿದ್ದೀನಿ, ಎಲ್ಲಿಡ್ಲಿ? ಎಷ್ಟು ತಂದಿದ್ಯಾ ಈ ಸರಿ? 16 kg ಇರ್ಬೋದು. ಒಂದೇ ಒಂದಿದೆ ಅಷ್ಟೇ, ಮತ್ತೆ ಅದ್ರ ಜೊತೆ ಬೇರೆ ವಸ್ತುಗಳು. ಒಳಗಡೆ ತಗೊಂಡು ಹೋಗಿ ಅಲ್ಲಿ ಗೋಡೌನಲ್ಲಿ ಇಟ್ಟಿರು, ನಾನು ಬರ್ತೀನಿ. ಆ ವ್ಯಕ್ತಿ ಮೂಟೆ ತಗೊಂಡು ಅಂಗಡಿ ಒಳಗೆ ಹೋಗ್ತಾನೆ. ಪಿಂಟು ಅವನು ಹೋಗ್ತಿರೋದನ್ನ ನೋಡಿ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಆಮೇಲೆ ಪಿಂಟು ಡ್ರಾವರ್ ಓಪನ್ ಮಾಡ್ತಾನೆ. ಅದರಿಂದ ಸ್ವಲ್ಪ ಹಣ ತಗೋತಾನೆ. ಪಿಂಟು ಅಲ್ಲಿದ್ದ ಒಂದು ರೂಮ್ ಒಳಗೆ ಹೋಗ್ತಾನೆ. ಅಲ್ಲೊಂದು ಹೊಸ ಮದುವೆ ಹುಡುಗಿಯ ಬಟ್ಟೆಯನ್ನ ಬೊಂಬೆಗೆ ಹಾಕಿರೋದನ್ನ ನೋಡ್ತಾನೆ. ಆ ಬಟ್ಟೆ ಎಷ್ಟು ಸುಂದರ, ಮನಮೋಹಕವಾಗಿ ಕಾಣುತ್ತೆ ಅಂದ್ರೆ ಪಿಂಟು ದೃಷ್ಟಿ ಅದರಿಂದ ಬೇರೆ ಕಡೆ ಹೋಗೋದೇ ಇಲ್ಲ. ಅವನು ಬಟ್ಟೆಯ ಡಿಸೈನ್ ನೋಡಿ ತುಂಬಾ ಮೋಹಿತನಾಗ್ತಾನೆ. ಈ ಸರಿ ಒಳ್ಳೆ ಡಿಸೈನ್ ಇರೋದನ್ನೇ ತಂದಿದ್ಯಾ ಬಿಡು. ಯಾವುದೋ ಮಹಾರಾಣಿ ಉಡೋ ಅಂಥದ್ದನ್ನ ತಂದಿರೋ ಹಾಗಿದೆ. ಅಯ್ಯೋ ಸೇಡ್ಜಿ, ಏನು ಹೇಳ್ತಾ ಇದ್ದೀರಾ? ಹಾಗೆಲ್ಲ ಏನಿಲ್ಲ, ನೀವು ಕ್ವಾಲಿಟಿ ನೋಡಿ ಒಂದ್ಸರಿ. ಪಿಂಟು ನಿಧಾನವಾಗಿ ಮುಂದೆ ಬರ್ತಾನೆ. ಆ ಬಟ್ಟೆ ಹತ್ರ ಹೋಗಿ ವಾಸನೆ ನೋಡ್ತಾನೆ. ಆಮೇಲೆ ಅವನು ತಿರುಗಿ ಆ ವ್ಯಕ್ತಿ ಕಡೆ ನೋಡ್ತಾನೆ. ಡ್ರೈ ಕ್ಲೀನಿಂಗ್ ಮಾಡಿಸಿದ್ಯಾ? ಹಾಂ ಹೌದು, ಇಲ್ಲಿ ನೋಡಿ, ನಿಮ್ಮ ಕೆಲಸ ಆಗೋಯ್ತು. ಮತ್ತೆ ತಗೋ. ಪಿಂಟು ಅವನಿಗೆ 1,000 ರೂಪಾಯಿ ಕೊಡ್ತಾನೆ. ಸೇಟು, ಈ ಸರಿ ತಂದಿರೋ ಮಾಲು ಬೇರೆದ್ರ ಥರ ಅಲ್ಲ. ಏನಿಲ್ಲ ಅಂದ್ರೂ 2,000 ಬೇಕು. ಯಾವುದನ್ನ ಎಷ್ಟು ಕೊಟ್ಟು ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಹೊರಡು. ಆ ವ್ಯಕ್ತಿ ಒಪ್ಕೋತಾನೆ ಮತ್ತಲ್ಲಿಂದ ಹೊರಟೋಗ್ತಾನೆ. ಪಿಂಟು ಆ ಗೊಂಬೆನ ಹೇಗ್ ನೋಡ್ತಿರ್ತಾನೆ ಅಂದ್ರೆ ಅದು ಜೀವಂತವಾಗಿದೆ ಅನ್ನೋ ಹಾಗೆ. ಅವನು ವರ್ಷಗಳಿಂದ ಇಂಥ ಸೌಂದರ್ಯ ನೋಡೇ ಇಲ್ಲ ಅನ್ನೋ ಹಾಗೆ. ಆಗ ಹಿಂದಿನಿಂದ ಬಂದ ಒಂದು ಧ್ವನಿ ಅವನ ಗಮನ ಹಾಳ್ಮಾಡತ್ತೆ. ಪಿಂಟು ಅಂಕಲ್! ಅವನು ಎಚ್ಚರಗೊಳ್ತಾನೆ. ಮತ್ತೆ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಭೂಮಿ ಕೌಂಟರಲ್ಲಿ ಪಿಂಟುಗೆ ಕಾಯ್ತಾ ಇರ್ತಾಳೆ. ಪಿಂಟು ಅವಳ ಹತ್ರ ಬಂದು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾನೆ. ಅವಳು ತನ್ನ ಮಗಳೇ ಅನ್ನೋ ಹಾಗೆ. ಅರೆ ಭೂಮಿ ಮಗಳೇ, ಮದುವೆ ಫಿಕ್ಸ್ ಆಯ್ತಲ್ಲ, ಕಂಗ್ರಾಟ್ಸ್. ಥ್ಯಾಂಕ್ ಯು ಅಂಕಲ್. ಸರಿ ಹೇಳು, ಯಾವ ಡೇಟಿಗಿರೋದು ಮದುವೆ? ಡೇಟು ಮುಂದಿನ ಏಕಾದಶಿ ಅಂಕಲ್. ಆದ್ರೆ ನಾನ್ ಅನ್ಕೊಂಡೆ ಈಗ್ಲೇ ಡ್ರೆಸ್ಗೆ ಆರ್ಡರ್ ಕೊಟ್ಬಿಡೋಣ ಅಂತ. ಒಳ್ಳೆ ಕೆಲಸನೇ ಮಾಡಿದೆ ನೀನು ಮಗಳೇ. ಹಾಗಾದ್ರೆ ತೋರ್ಸಿ, ಹೊಸ ಡಿಸೈನ್ ಇದೆಯಾ? ನಿನಗೋಸ್ಕರ ಅಂತಾನೆ ನನ್ನ ಕಡೆ ಒಂದು ಒಳ್ಳೆ ಲೆಹಂಗಾ ಈಗಾಗಲೇ ತಯಾರಾಗಿ ಬಂದಿದೆ. ನೀನದನ್ನ ನೋಡೋದಕ್ಕೆ ಬಯಸ್ತೀಯಾ? ನಿಜವಾಗ್ಲೂ? ಹಾ ಖಂಡಿತ. ಸರಿ, ಹಾಗಾದ್ರೆ ತೋರ್ಸಿ ನಂಗೆ. ಈಗಲೇ ತರ್ತೀನಿ. ಓ ಚಂದನ್, ಒಳಗಡೆ ಇವಾಗ ಹೊಸ ಬಟ್ಟೆ ಬಂದಿದೆಯಲ್ಲ, ಅದನ್ನ ತಂದು ತೋರ್ಸು. ನಮ್ಮ ಭೂಮಿಗೆ ಅದು. ಚಂದನ್ ಅದೇ ಗೊಂಬೆಗೆ ಹಾಕಿದ್ದ ಹೊಸ ಬಟ್ಟೆಯನ್ನ ತಗೊಂಡ್ ಬರ್ತಾನೆ. ಬೆಳಕಿನಲ್ಲಿ ಆ ಹೊಸ ಬಟ್ಟೆ ಇನ್ನೂ ಹೊಳಿತಾ ಇರತ್ತೆ. ಭೂಮಿ ಅದನ್ನ ನೋಡಿದ ತಕ್ಷಣ ಇಷ್ಟಪಟ್ಬಿಡ್ತಾಳೆ. ವಾ ಅಂಕಲ್, ಇದನ್ ನೋಡ್ತಾ ಇದ್ರೆ ಯಾವ್ದೋ ಮಹಾರಾಣಿ ಬಟ್ಟೆ ಇದ್ದಾಗಿದೆ. ಇದನ್ ನೀವು ಬೇರೆ ಕಡೆಯಿಂದ ತಂದ್ರಾ? ಇಲ್ಲ ಪುಟಿ, ಇದನ್ನ ನಾನೇ ಮಾಡಿದ್ದು. ಇದನ್ನ ಬೇರೆಯವರಿಗಾದ್ರೆ 3,000ಕ್ಕೆ ಮಾರಬೇಕು ಅಂತಿದ್ದೆ. ಆದ್ರೆ ನೀನಾಗಿರೋದ್ರಿಂದ 2,500. ನಾಳೆ ಎಷ್ಟೊತ್ತಿಗೆ ಸಿಕ್ಬಿಡುತ್ತೆ? ಸರಿ ಅಂಕಲ್, ನಾನ್ ನಾಳೆ ದುಡ್ಡು ತಗೊಂಡೇ ಬರ್ತೀನಿ. ನಂತರ ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ. ಪಿಂಟು ಅವಳು ಹೋದ್ಮೇಲೆ ಒಂದು ಚಾಲಾಕಿ ನಗು ಬೀರ್ತಾನೆ. ಯಾಕೆಂದ್ರೆ ಅವನಿಗೆ ತುಂಬಾ ಲಾಭದ ವ್ಯಾಪಾರ ಆಗಿರತ್ತೆ. ಅವತ್ತು ರಾತ್ರಿ ಪಿಂಟು ಫೋನ್ನಲ್ಲಿ ಯಾರ್ ಜೊತೆಲೂ ಮಾತಾಡ್ತಿದ್ದಾನೆ. ಜೊತೆಗೆ ಬಿಲ್ ಮತ್ತೆ ಲೆಕ್ಕಗಳನ್ನ ನೋಡ್ತಾ ಇದ್ದಾನೆ. ಹಾ ಮಾಡಿದ್ದೀನಿ ಕೆಲಸ. ಆ ಭೂಮಿ ಕೂಡ ನಾಳೆ ಬಂದು ಬಟ್ಟೆ ತಗೊಂಡು ಹೋಗ್ತಾಳೆ. ಅವಳಿಗೆ ಕೊಟ್ಬಿಡು. ಮತ್ತೆ ಅವನು ಮಾತಾಡ್ತಿರುವಾಗ್ಲೇ ಇದ್ದಕ್ಕಿದ್ದ ಹಾಗೆ ಲೈಟ್ ಹೊರಟೋಗುತ್ತೆ. ಮತ್ತೆಲ್ಲಾ ಕಡೆ ಕತ್ತಲು ಕವಿದು ಬಿಡುತ್ತೆ. ಪಿಂಟು ಎದ್ದು ಜನರೇಟರ್ ಸ್ವಿಚ್ ನೋಡಕ್ಕೆ ಹೋಗ್ತಾನೆ. ಆಗ ಅವನ ಕಾಲು ಅದೇ ಕೆಂಪು ಬಟ್ಟೆ ಹಾಕೊಂಡಿದ್ದ ಗೊಂಬೆಗೆ ತಾಗತ್ತೆ. ಆ ಬೆಳದಿಂಗಳ ರಾತ್ರಿಯಲ್ಲಿ ಗೊಂಬೆಯ ಮುಖ ಕ್ಲಿಯರ್ ಆಗಿ ಕಾಣತ್ತೆ. ಅವನದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಜನರೇಟರ್ ಸ್ವಿಚ್ ಹುಡ್ಕೋದಕ್ಕೆ ಮುಂದೆ ಹೋಗ್ತಾನೆ.
ಆಗವನಿಗೆ ಒಂದು ಮಂದಸ್ವರ ಕೇಳಿಸತ್ತೆ. ಪಿಂಟೂ. ಅದನ್ನ ಕೇಳಿ ಪಿಂಟುಗೆ ಹೆದರಿಕೆ ಆಗತ್ತೆ. ಅವನು ಹಿಂದೆ ತಿರುಗಿ ನೋಡ್ದಾಗ ಮತ್ತೆ ಗೊಂಬೆ ಮುಂದೆ ಬಂದು ನಿಂತಿರತ್ತೆ. ಅವನದನ್ನ ಕೈಯಿಂದ ಹಿಡ್ಕೋತಾನೆ. ನೇರವಾಗಿ ಅದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಇದ್ದಕ್ಕಿದ್ದ ಹಾಗೆ ಅದರ ಮುಖ ಬದಲಾಗಿ ಭಯಂಕರ ರೂಪ ಕಾಣುತ್ತೆ. ಮತ್ತವಳು ಜೋರಾಗಿ ಕಿರಿಚ್ಕೋತಾಳೆ. ಹೆದರಿಕೆಯಿಂದ ಪಿಂಟು ನಡಗಿ ಹೋಗ್ತಾನೆ. ಮಾರನೇ ದಿನ ಭೂಮಿ ಸೋಫಾ ಮೇಲೆ ಕೂತ್ಕೊಂಡು ಅವಳ ಫೋನ್ನಲ್ಲಿ ಏನೋ ನೋಡ್ತಾ ಇದ್ದಾಳೆ. ಆಗ ಯಾರೋ ಬಾಗಿಲು ತಟ್ತಾರೆ. ಭೂಮಿ ತಕ್ಷಣ ಎದ್ದು ಹೋಗಿ ಬಾಗಿಲು ತೆಗಿತಾಳೆ. ಆದ್ರೆ ಹೊರಗೆ ಯಾರೂ ಇಲ್ದೇ ಇರೋದನ್ನ ನೋಡ್ತಾಳೆ. ಆದ್ರೆ ಮನೆ ಬಾಗಿಲಲ್ಲಿ ಮದುವೆ ಬಟ್ಟೆ ಇಟ್ಟಿರತ್ತೆ. ಅದನ್ನೋಡಿ ಭೂಮಿಗೆ ಆಶ್ಚರ್ಯ ಆಗತ್ತೆ. ಅಮ್ಮ, ಅಮ್ಮ! ಆಗ ಅವಳಮ್ಮ ರೂಮಿಂದ ಹೊರಗಡೆ ಬರ್ತಾಳೆ. ಮತ್ತವಳ ಹತ್ರ ಬರ್ತಾಳೆ. ಏನಾಯ್ತು ಮಗಳೇ? ಅಮ್ಮ, ನೀವೇನಾದ್ರೂ ಪಿಂಟು ಅಂಕಲ್ಗೆ ಮದುವೆ ಬಟ್ಟೆನ ಮನೆ ಕಳ್ಸಕ್ ಹೇಳಿದ್ರಾ? ಇಲ್ವಲ್ಲ, ನಾನವ್ರ ಜೊತೆ ಏನೂ ಮಾತೇ ಆಡಿಲ್ಲ. ನೀನೇ ನೆನ್ನೆ ಅವ್ರ ಅಂಗ್ಡಿಗೆ ಹೋಗಿದ್ದೆ ಅಲ್ವಾ? ಭೂಮಿ ಆ ಮದುವೆ ಬಟ್ಟೆನ ತಗೊಂಡು ಅವರಮ್ಮನಿಗೆ ತೋರಿಸ್ತಾಳೆ. ಆದ್ರೆ ಇಲ್ ನೋಡಮ್ಮ, ಇದನ್ ಯಾರೋ ಇಲ್ಲಿಟ್ಟು ಹೋಗಿದ್ದಾರೆ. ಪಿಂಟು ಅಂಕಲ್ ನೆನ್ನೆ ಇವತ್ ಬಂದು ತಗೊಂಡ್ ಹೋಗಕ್ ಹೇಳಿದ್ರು. ಅಯ್ಯೋ, ಅದಕ್ಕ್ಯಾಕ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅವರೇ ಯಾರ ಕೈಯಲ್ಲಾದ್ರೂ ಕೊಟ್ಟು ಕಳಿಸಿರ್ಬಹುದೇನೋ. ನೀನ್ ಇಷ್ಟೊಂದು ಯೋಚನೆ ಮಾಡ್ಬೇಡ. ಹೋಗಿ ಬೇಗ ರೆಡಿಯಾಗು. ಇನ್ನೇನು ಹುಡುಗನ್ ಮನೆಯವ್ರ ಎಂಗೇಜ್ಮೆಂಟಿಗೆ ಬಂದ್ಬಿಡ್ತಾರೆ. ಭೂಮಿ ಸರಿ ಅಂತ ತಲೆ ಆಡಿಸ್ತಾಳೆ. ಮತ್ತೆ ಮದುವೆ ಬಟ್ಟೆ ತಗೊಂಡು ಒಳಗಡೆ ಹೋಗ್ತಾಳೆ. ಬೆಡ್ರೂಮ್ಗೆ ಹೋದ್ಮೇಲೆ ಭೂಮಿ ಅದೇ ಬಟ್ಟೆ ಹಾಕೊಂಡು ನೋಡ್ತಾಳೆ. ಅವಳು ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನ ಬಟ್ಟೆಗಳನ್ನ ನೋಡ್ತಾ ಖುಷಿ ಪಡ್ತಾಳೆ. ಆದ್ರೆ ಅವಳಿಗೆ ಕನ್ನಡಿಯಲ್ಲಿನ ಪ್ರತಿಬಿಂಬ ಅವಳ ಹಾಗೆ ವರ್ತಿಸ್ತಿಲ್ಲ ಅಂತ ಅನ್ಸತ್ತೆ. ಕನ್ನಡಿಯಲ್ಲಿ ಅವಳ ರೂಪ ಸ್ಥಿರವಾಗಿ ನಿಂತಿರತ್ತೆ. ಮತ್ತೊಂದು ಆಡಿಕೆಯ ನಗುವಿನೊಂದಿಗೆ ನೋಡ್ತಾ ಇರತ್ತೆ. ಅದರ ಕಣ್ಣುಗಳು ನಿರ್ಜೀವವಾದಂತೆ ಕಾಣುತ್ತೆ. ಇನ್ನೊಂದು ಕಡೆ ಭೂಮಿ ಅಮ್ಮ ಹುಡುಗನ ಕಡೆಯವರನ್ನ ಸ್ವಾಗತ ಮಾಡ್ತಿರ್ತಾಳೆ. ಅವಳು ಅವರನ್ನೆಲ್ಲ ಸೋಫಾ ಮೇಲೆ ಕೂರಿಸಿ ಕುಡಿಯೋದಿಕ್ಕೆ ಪಾನ್ಕ ಕೊಡ್ತಾಳೆ. ಮತ್ತೆ ಎಂಗೇಜ್ಮೆಂಟಿಗೆ ಭೂಮಿನ ಹೊರಗಡೆ ಕರೀತಾಳೆ. ಭೂಮಿ ಮಗಳೇ, ಬಾ, ಎಲ್ಲ ರೆಡಿಯಾಗಿದೆ. ಭೂಮಿ ತನ್ನ ರೂಮ್ ಬಾಗಿಲು ತೆಗೆದು ಹೊರಗೆ ಬರ್ತಾಳೆ. ಅವಳು ಈಗ್ಲೂ ಮದುವೆ ಬಟ್ಟೆಗಳನ್ನೇ ಹಾಕೊಂಡಿರ್ತಾಳೆ. ಅವಳು ಲಿವಿಂಗ್ ರೂಮ್ ಕಡೆ ನಡ್ಕೊಂಡು ಬರ್ತಾಳೆ. ಆದ್ರೆ ಅವಳ ನಡಿಗೆ ವಿಚಿತ್ರ ಮತ್ತೆ ಭಯಾನಕವಾಗಿರತ್ತೆ. ಅವಳನ್ನ ನೋಡಿ ಅಲ್ಲಿದ್ದವರೆಲ್ಲ ಅವಳ ವರ್ತನೆಯಿಂದ ತುಂಬಾ ಆಶ್ಚರ್ಯಗೊಳ್ತಾರೆ. ಅವಳಮ್ಮ ಅವಳ ಕೈ ಹಿಡ್ಕೋತಾಳೆ. ಮತ್ತವಳನ್ನ ಬೈಯಕ್ಕೆ ಶುರು ಮಾಡ್ತಾಳೆ. ಇದೇನ್ ಮಾಡ್ತಾ ಇದೀಯ ಮಗಳೇ ನೀನು? ಸ್ವಲ್ಪ ಸುಧಾರಿಸ್ಕೋ. ಇದೇನ್ ಹೀಗ್ ಮುಖ ಮಾಡ್ಕೊಂಡಿದ್ಯಾ? ಬಾಯಿ ಮುಚ್ಚು ಮುದುಕಿ. ಭೂಮಿ ತಕ್ಷಣ ತನ್ನ ಕೈಯನ್ನ ಬಿಡಿಸ್ಕೋತಾಳೆ. ಮತ್ತವಳು ಹುಡುಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳೆ. ಅವಳ ಮುಖ ತುಂಬಾ ಭಯಂಕರವಾಗಿರತ್ತೆ. ಹುಡುಗ ಮತ್ತೆ ಅವನ ಮನೆಯವರು ತುಂಬಾ ಹೆದರ್ಕೊಂಡ್ಬಿಡ್ತಾರೆ. ಮತ್ತೆ ನೀನು ನನ್ನ ಕರ್ಕೊಂಡ್ ಹೋಗ್ಬೇಕಾ? ನಿಮ್ಮನೆಗೆ ನೀನು ಖಂಡಿತ ಉಳಿಯೋದಿಲ್ಲ. ಯಾರು ನೀನು? ನಾನು ನಿನ್ನ ಸಾವು, ನಿನ್ನ ಕೊಲ್ಲೋದಕ್ಕೆ ಬಂದಿದ್ದೀನಿ. ನಿನ್ನ ಕೊಂದು ನಿನ್ನ ರಕ್ತ ಕುಡಿಯಕ್ಕೆ ಬಂದಿದ್ದೀನಿ. ನಿನ್ನನ್ನ... ಭೂಮಿ ಇದ್ದಕ್ಕಿದ್ದಂಗೆ ಅವನ ಮೇಲೆ ದಾಳಿ ಮಾಡ್ತಾಳೆ. ಅವನ ಕತ್ತು ಹಿಡಿದು ಬಿಡ್ತಾಳೆ. ಸುತ್ತ ಇದ್ದವರೆಲ್ಲ ಸೇರಿ ಭೂಮಿ ಕೈಯಿಂದ ಹುಡುಗನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಅವಳು ತುಂಬಾ ಜೋರಾಗಿ ಭಯಾನಕವಾಗಿ ಕಿರ್ಚಕ್ಕೆ ಶುರು ಮಾಡ್ತಾಳೆ. ಹುಡುಗ ಮತ್ತೆ ಅವನ ಪರಿವಾರದವರು ತುಂಬಾ ಹೆದರ್ಕೊಳ್ತಾರೆ. ರಾತ್ರಿ ಒಬ್ಬ ಸಾಧು ಭೂಮಿ ಅಮ್ಮನ ಜೊತೆ ಅವಳ ರೂಮಿಗೆ ಬರ್ತಾರೆ. ಭೂಮಿ ಪೂರ್ತಿಯಾಗಿ ಮಂಚಕ್ಕೆ ಕಟ್ಟಿ ಹಾಕಲ್ಪಟ್ಟಿರ್ತಾಳೆ. ಆದ್ರೂ ಜೋರಾಗಿ ಒದ್ದಾಡ್ತಾ ಇರ್ತಾಳೆ. ಮತ್ತಲ್ಲಿದ್ದವರಿಗೆಲ್ಲ ಬಾಯಿಗೆ ಬಂದ ಹಾಗೆ ಬೈತಾ ಇರ್ತಾಳೆ. ಬಿಡಿ ನನ್ನ, ಬಿಡಿ ಪಾಪಿಗಳ. ಒಂದು ಸಲ ನನ್ನ ಕೈ ಬಿಡಿಸಿ ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ. ನಿಮಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬಿಡ್ರೋ ನನ್ನ ನಾಯಿಗಳ. ಸಾಧುಗೂ ತುಂಬಾ ಹೆದರಿಕೆ ಆಗತ್ತೆ. ಆದ್ರೂ ಅವನು ಧೈರ್ಯ ಮಾಡಿ ಭೂಮಿಗೆ ಪ್ರಶ್ನೆ ಕೇಳ್ತಾನೆ. ಯಾರ್ ನೀನು? ನಾನ್ ನಿನಗ್ ಹೇಳೋದಿಲ್ಲ. ಹೇಳು, ಯಾರ್ ನೀನು? ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿಮ್ಮನ್ನೆಲ್ಲ ಕೊಲ್ಲಕ್ಕೆ ಬಂದಿದ್ದೀನಿ. ನಿಮ್ಮ ರಕ್ತ ಕುಡಿಯಕ್ಕೆ ಬಂದಿದ್ದೀನಿ. ನನಗೆ ಮದ್ವೆ ಆಗೋರಂದ್ರೆ ಆಗಲ್ಲ. ಯಾರನ್ನೂ ಉಳ್ಸಲ್ಲ ನಾನು. ಭೂಮಿ ಮಂಚದ ಮೇಲೆ ಜೋರಾಗಿ ಒದ್ದಾಡಕ್ಕೆ ಶುರು ಮಾಡ್ತಾಳೆ. ತನ್ನ ಕೈ ಬಿಡಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಭೂಮಿ ಮೈಮೇಲೆಲ್ಲ ಅಲ್ಲಲ್ಲಿ ಗಾಯಗಳ ಗುರುತು ಕಾಣತ್ತೆ. ಇದನ್ನೆಲ್ಲ ನೋಡಿ ಅವಳಮ್ಮ ಮತ್ತೆ ಸಾಧು ಗಾಬರಿ ಆಗ್ತಾರೆ. ಸಾಧು ಮತ್ತೆ ಭೂಮಿ ಅಮ್ಮ ಇಬ್ರು ರೂಮಿಂದ ಹೊರಗಡೆ ಹೋಗ್ತಾರೆ. ಮತ್ತೆ ರೂಮಿನ ಬಾಗ್ಲನ್ನ ಹಾಕ್ಬಿಡ್ತಾಳೆ.
ಭೂಮಿ ಸ್ಥಿತಿ ಇನ್ನು ಹಾಳಾಗ್ತಾನೆ ಹೋಗ್ತಿದೆ. ನಾವು ಆದಷ್ಟು ಬೇಗ ಏನಾದ್ರೂ ಮಾಡಬೇಕು, ಇಲ್ಲ ಅಂದ್ರೆ ಇವಳು ಅವಳನ್ನ ಬಿಡೋದಿಲ್ಲ. ಗುರುಗಳೇ, ದಯವಿಟ್ಟು ಅವಳನ್ನ ಕಾಪಾಡಿ. ಮುಂದಿನ ಏಕಾದಶಿ ದಿನ ಅವಳ ಮದುವೆ ನಿಶ್ಚಯ ಆಗಿದೆ. ಸಮಸ್ಯೆ ದೊಡ್ಡದಿದೆ, ಮತ್ತೆ ಇದನ್ನ ಸರಿ ಮಾಡೋದಕ್ಕೆ ಸಮಯ ಬೇಕಾಗತ್ತೆ. ನಾವೀಗ ಏನ್ ಮಾಡ್ಬೇಕು? ಭೂಮಿಗೆ ಈ ರೀತಿ ಆಗಿದ್ದು ಯಾವಾಗ? ಬೆಳಗ್ಗೆವರೆಗೂ ಎಲ್ಲ ಸರಿಯಾಗೇ ಇತ್ತು. ಆಮೇಲೇನಾಯ್ತು? ಗುರುಗಳೇ, ನಂಗ್ ಅರ್ಥ ಆಯ್ತು. ದೆವ್ವ ಅವಳು ಹಾಕೊಂಡಿರೋ ಬಟ್ಟೆಲಿದೆ. ಅವಳದನ್ನ ಹಾಕೊಂಡಾಗಿಂದ ಹೀಗೆ ಆಡ್ತಾ ಇದ್ದಾಳೆ. ಸಾಧು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಎಲ್ಲ ವಿಷಯ ಅರ್ಥ ಮಾಡ್ಕೋತಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆಗೋಕ್ಕಿಂತ ಮುಂಚೆ ನಾವು ಹೇಗಾದ್ರೂ ಆ ಬಟ್ಟೆನ ಅವಳಿಂದ ತೆಗಿಬೇಕು. ಭೂಮಿ ಅಮ್ಮ ಹೌದು ಅಂತ ತಲೆ ಆಡಿಸ್ತಾಳೆ. ಅವರಿಬ್ರು ಮತ್ತೆ ಭೂಮಿ ರೂಮ್ ಒಳಗೆ ಹೋಗ್ತಾರೆ. ಈ ಸಲ ಭೂಮಿ ಶಾಂತವಾಗಿ ಮಲಗಿರೋ ಹಾಗೆ ಕಾಣ್ತಾಳೆ. ಅವಳ ಮೈಮೇಲೆಲ್ಲ ಗಾಯದ ಗುರುತುಗಳು ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ಅವರಮ್ಮನ ಕಣ್ಣಲ್ಲಿ ನೀರು ಬರುತ್ತೆ. ಆದ್ರೆ ಸಾಧು ಅವಳನ್ನ ಅಳದ ಹಾಗೆ ತಡಿತಾನೆ. ಅವನು ಭೂಮಿ ಮಂಚದ ಮೇಲೆ 4 ಕಡೆ ಕಪ್ಪು ಬೊಂಬೆಗಳನ್ನ ಇಡ್ತಾನೆ. ಮತ್ತೆ ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ. ಅವನು ಮಂತ್ರ ಹೇಳಕ್ಕೆ ಶುರು ಮಾಡಿದ ತಕ್ಷಣ ಭೂಮಿ ತಕ್ಷಣ ಕಣ್ಬಿಡ್ತಾಳೆ. ಅವಳ ಕಣ್ಣುಗಳು ಕೆಂಪಾಗಿ ಭಯಾನಕವಾಗಿ ಕಾಣ್ತಾ ಇದೆ. ಬಿಡೋ ನನ್ನ ನಾಯಿ, ಬಿಡಿಸು ನನ್ನ. ಈ ಹುಡುಗಿ ದೇಹನ ಬಿಟ್ಟು ಹೋಗೋ, ನಾನ್ ನಿನಗೆ ಆದೇಶ ನೀಡ್ತಿದ್ದೀನಿ. ಭೂಮಿ ಜೋರಾಗಿ ಒದ್ದಾಡಕ್ಕೆ ಶುರು ಮಾಡ್ತಾಳೆ. ಮತ್ತೆ ಜೋರಾಗಿ ಕಿರಿಚಾಡ್ತಾಳೆ. ಅವಳ ಬಾಯಿಂದ ರಕ್ತ ಹರಿಯಕ್ಕೆ ಶುರುವಾಗುತ್ತೆ. ಗುರುಗಳೇ, ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ. ನಾನು ಅವಳನ್ನ ಕಳ್ಕೊಳಕ್ಕಾಗಲ್ಲ. ಇದ್ದಕ್ಕಿದ್ದ ಹಾಗೆ ಭೂಮಿ ಸುಮ್ಮನಾಗ್ತಾಳೆ. ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲಾ ಶಾಂತವಾಗಿರುತ್ತೆ. ಸಾಧು ಮತ್ತೆ ಅವಳಮ್ಮ ಇಬ್ಬರಿಗೂ ದೆವ್ವ ಹೊರಟೋಗಿದೆ ಅನ್ಸತ್ತೆ. ಬೇಗ, ಹೆಚ್ಚು ಸಮಯ ಇಲ್ಲ. ಆ ವಸ್ತ್ರನ ಅವಳ ದೇಹದಿಂದ ತೆಗೆದುಬಿಡಿ. ಅವಳಮ್ಮ ಹತ್ರ ಬರ್ತಿದ್ದ ಹಾಗೆ ಭೂಮಿ ತಕ್ಷಣ ಎದ್ದು ಬಿಡ್ತಾಳೆ. ಅವಳು ಮಂಚದ ಸಮೇತ ಗಾಳಿಯಲ್ಲಿ ತೇಲ್ತಾಳೆ. ಅದೇ ಮಂಚನ ಅವಳಮ್ಮ ಮತ್ತೆ ಸಾಧು ಕಡೆ ಜೋರಾಗಿ ಎಸಿತಾಳೆ. ಇಬ್ಬರು ಸ್ವಲ್ಪದರಲ್ಲೇ ತಪ್ಪಿಸ್ಕೊಳ್ತಾರೆ. ಮತ್ತೆ ಮಂಚ ಗೋಡೆಗೆ ಹೊಡ್ಕೊಂಡು ಪೀಸ್ ಆಗತ್ತೆ. ಭೂಮಿ ಈಗ ಸ್ವತಂತ್ರಳಾಗಿದ್ದಾಳೆ. ಅವಳು ಮುರಿದು ಬಿದ್ದ ಮಂಚದ ತುಂಡುಗಳ ಮಧ್ಯದಲ್ಲಿ ಭಯಾನಕವಾಗಿ ತೆವಳುತ್ತಾ ಹೊರಗಡೆ ಹೋಗ್ತಾಳೆ. ಈಗೇನ್ ಮಾಡ್ತೀರಾ? ಅವಳು ಜೋರಾಗಿ ತೆವಳುತ್ತಾ ಸಾಧು ಹತ್ರ ಬರ್ತಾಳೆ. ಮತ್ತವನ ಮೇಲೆ ದಾಳಿ ಮಾಡ್ತಾಳೆ. ಅವಳು ಗಟ್ಟಿಯಾಗಿ ಸಾಧು ಕುತ್ತಿಗೆ ಹಿಡ್ಕೊಂಡು ಗಾಳಿಯಲ್ಲಿ ಮೇಲಕ್ಕೆತ್ತುತ್ತಾಳೆ. ಅವಳು ಜೋರಾಗಿ ಕತ್ತು ಹಿಸ್ಕಕ್ಕೆ ಶುರು ಮಾಡ್ತಾಳೆ. ಅವಳ ದೊಡ್ಡ ದೊಡ್ಡ ಉಗುರುಗಳು ಅವನ ಕುತ್ತಿಗೆಯೊಳಗೆ ಹೊಕ್ಕು ಗಾಯ ಮಾಡತ್ತೆ. ನನ್ನೇ ಓಡಿಸ್ತೀಯಾ? ನನ್ನ? ಆಗ ಭೂಮಿ ಅಮ್ಮ ಅಲ್ಲಿಗೆ ಬರ್ತಾಳೆ. ಅವಳ ಕತ್ತಿಗೆ ಕಪ್ಪು ದಾರ ಕಟ್ತಾಳೆ. ದಾರ ನೋಡಿದ ತಕ್ಷಣ ಭೂಮಿ ಜೋರಾಗಿ ಕಿರಿಚ್ಕೋತಾಳೆ. ಅವಳು ಸಾಧುನ ದೂರ ಎಸೆದು ಬಿಡ್ತಾಳೆ. ಸಾಧು ಗೋಡೆಗೆ ಹೊಡ್ಕೊಂಡು ಬೀಳ್ತಾನೆ. ಆಗ ಕೆಲವು ಕ್ಷಣಗಳ ಮುಂಚಿನ ದೃಶ್ಯ ಕಾಣುತ್ತೆ. ಅವರಿಬ್ರು ಬಾಗ್ಲು ತೆಗೆಯೋದಕ್ಕೆ ಮುಂದೆ ಬರ್ತಾರೆ. ಆಗ ಭೂಮಿ ಅಮ್ಮ ಒಂದು ಪ್ರಶ್ನೆ ಕೇಳಿರ್ತಾಳೆ. ಗುರುಗಳೇ, ಯಾವ್ದಾದ್ರೂ ಕಾರಣದಿಂದ ನಾವೀ ದೆವ್ವನ ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ? ಸಾಧು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಆಮೇಲೆ ತನ್ನ ಬ್ಯಾಗಿಂದ ಆ ಕಪ್ಪು ದಾರ ತೆಗಿತಾನೆ. ಅವನು ಆ ದಾರಾನ ಭೂಮಿ ಅಮ್ಮನ ಕೈಗೆ ಕೊಡ್ತಾನೆ. ಅವಳು ನನ್ನ ಮೇಲೇನೆ ದಾಳಿ ಮಾಡೋ ಹಾಗೆ ಏನಾದ್ರೂ ಮಾಡ್ತೀನಿ. ಅವಕಾಶ ಸಿಕ್ತಿದ್ದ ಹಾಗೆ ನೀವು ಈ ಮಣಿನ ಅವಳು ಕತ್ತಿಗೆ ಹಾಕ್ಬಿಡಿ. ಭೂಮಿ ಅಮ್ಮ ಸಾಧು ಕೈಯಿಂದ ದಾರ ತಗೋತಾಳೆ. ನಾನು ವಾಪಸ್ ಮತ್ತೆ ಬರ್ತೀನಿ. ಭೂಮಿ ಪೂರ್ತಿಯಾಗಿ ಕಂಟ್ರೋಲ್ ತಪ್ಪಿರ್ತಾಳೆ. ಅವಳ ಬಾಯಿಂದ ಕಪ್ಪು ಹೊಗೆ ಹೊರಗೆ ಬರುತ್ತೆ. ಆಮೇಲೆ ಮತ್ತೆ ಎಲ್ಲ ಶಾಂತವಾಗಿರುತ್ತೆ. ಮತ್ತೆ ಭೂಮಿ ನೆಲದ ಮೇಲೆ ಬಿದ್ಬಿಡ್ತಾಳೆ. ಸಾಧು ಹೇಳ್ತಾರೆ, ಈಗವಳು ಸುರಕ್ಷಿತವಾಗಿದ್ದಾಳೆ.